ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಸಕಲೇಶ್ಪುರದ ಹಾನ್ಬಲ್ ಫಾಲ್ಸ್. ಸೊ ಇದು ಬಂದ್ಬಿಟ್ಟು ಸಕಲೇಶ್ಪುರದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಫಾಲ್ಸು. ಈಗ ಬಿಸಿಲಿಗೆ ಒಳ್ಳೆ ಪ್ಲೇಸ್. ಇದು ಬಂದ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಇದೆ. ಸೊ ಅದ್ರ ಮೇಲೆ ನೈಟಲ್ಲಿ ಇಲ್ಲ. ಸೊ ನೋಡೋಣ ಹೆಂಗಿದೆ ಪ್ಲೇಸ್ ಅಂತ ನಾನು ಅಲ್ಲೇ ತೋರಿಸ್ತೀನಿ ಹೋಗಿ. ಸೊ ಗೈಸ್, ಲೆಟ್ಸ್ ಗೋ. ಹಾಗೇ ಇನ್ನೊಂದು ಸ್ಪೆಷಲ್ ಪಾರ್ಟಿ ಇದೆ. ಸೊ ಇದಂದ್ರೆ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಇಬ್ಬರು ಕಪಲ್ಸಿಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ 23 22 ಅಂತ ಗೊತ್ತಿಲ್ಲ. ಸೊ ಯಾರ್ದು ಅಂತ ನಾನು ಹೇಳಲ್ಲ. ಸೊ ವಿಡಿಯೋ ನೋಡಿ ಫುಲ್ಲಾಗಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಣ ಪಾರ್ಟಿ ಹೆಂಗಾಗುತ್ತೆ ಅಂತ. ಹಾಗೆ ಈಗ ಉಪವಾಸ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡಲ್ಲ. ಸೊ ಚಿಕ್ಕದಾಗಿ ಒಂದು ಪಾರ್ಟಿ ಮಾಡ್ತಾಯಿದ್ದೀವಿ. ಸೊ ಫುಲ್ಲಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಈ ಬುಟ್ಟಿ ಏನಂತೀರಾ ಗಾಯ್ಸ್? ಇದು ನಮ್ಮ ಸಕಲೇಶ್ಪುರದ ಹೇಮಾವತಿ ಹೊಳೆ. ಸೊ ಇದಾದಮೇಲೆ ಇದ್ರ ಪಕ್ಕ ಒಂದು ದೇವಸ್ಥಾನ ಇದೆ ನೋಡಿ, ಅಲ್ಲೇ ಕಾಣ್ತಾ ಇದೆಯಲ್ಲ, ಈಶ್ವರನ ಇದೆ. ಸೊ ಅದ್ರ ಪಕ್ಕ ನಾವು ಓದಿರೋ ಶಾಲೆ ವಾಸವಿ ಸ್ಕೂಲ್, ಹೈಸ್ಕೂಲ್ ಓದಿರೋದು. ಸೊ ಅದ್ರ ಪಕ್ಕನೂ ಒಂದು ದೇವಸ್ಥಾನ ಇದೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ? ಗಿಡ ಮರ ಎಲ್ಲ ಯಾಕೆ? ಫಾಲ್ಸ್ ಸಾಕು ನಮಗೆ. ಫಾಲ್ಸ್ ನೀವು ಆಡಕ್ ಬೋಳಿ ಪೋ. ಫಾಲ್ಸ್ ಫಾಲ್ಸ್ ಚಲ್ಲಿ ಚಲ್ಲಿ ಚೆಲ್ಲು ಫಾಲ್ಸ್. ಹೌದಲ್ಲ ಅಪ್ಪು ಫಾಲ್ಸ್. ವಿ ಆರ್ ಗೋಯಿಂಗ್ ಟು ಫಾಲ್ಸ್. ಫಾಲ್ಸ್ ಚಲ್ಲಿ. ಹಾಯ್ 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 ಗಾಯ್ಸ್, ಇದು ನಮ್ಮ ಸಕಲೇಶ್ಪುರದ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ಹೋದರೆ ಸ್ವಲ್ಪ ನಿಯರ್ ಆಗುತ್ತೆ. ಇದು ಇಲ್ಲಿಂದ ಎಪ್ಸಲೆ ಹೋಗಿ ಅಲ್ಲಿಂದ ಹೋಗಬೇಕು. ಗಾಯ್ಸ್, ಈಗ ನಾವು ಹಾನ್ಬಳಿಗೆ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ಒಂದು 6 or 7 ಕಿಲೋಮೀಟರ್ ಆಗ್ಬೋದು. ಗಾಯ್ಸ್, ಫೈನಲಿ ವಿ ಆರ್ ರೀಚ್. ನೋಡಿ, ನಾವು ರೀಚ್ ಆಗಿದ್ದೀವಿ. ಸೊ ಇದೇ ಹಾನ್ಬಲ್ ಫಾಲ್ಸ್. ಸೊ ಇಲ್ಲಿಂದ ಸ್ಟೆಪ್ಪಿಂದ ಇಳಿದು ಹೋಗ್ಬೇಕು. ಸೊ ಹೋಗೋಣ ಗೈಸ್. ಇದು ನೋಡಿ, ಎಲ್ಲಾದರೂ ಕೂರಕ್ಕಿದ್ರೆ ಕೂರ್ಬೋದು. ಇಲ್ಲಿ ಸ್ವಲ್ಪ ರೆಸ್ಟ್ ತೊಗೋಬೋದು, ಆರಾಮಾಗಿ ಕೂರಕ್ಕೆ ಒಳ್ಳೆ ಸೀಟಲ್ಲಿದೆ ನೋಡಿ, ತುಂಬ ಚೆನ್ನಾಗಿದೆ ಗೈಸ್. ಈ ಸ್ಟೆಪ್ ನೋಡಿದ್ರೆ ನಮಗೆ ಮಂಜುಳ ಫೋರ್ಟ್ನ ಸ್ಟೆಪ್ಪು ನೆನಪಾಗುತ್ತೆ. ಸೊ ಅಲ್ಲಿ ಹಂಗೆ, ಅಲ್ಲಿ ಇದಕ್ಕಿಂತ ಜಾಸ್ತಿ ಇದೆ. ಸೊ ಅದೊಂದು ನಮಗೆ ನೆನಪಾಗುತ್ತೆ. ಸೊ ಇಲ್ಲಿಂದ ನೋಡಿ ಲೆಫ್ಟಿಗೂ ಇದೆ, ಹಿಂಗೂ ಹೋಗ್ಬೋದು. ಇಲ್ಲ, ನಾವು ಫಸ್ಟು ಸ್ಟ್ರೈಟ್ ಹೋಗೋಣ. ನೋಡಿ ಹೋಗ್ತಾ ಇದ್ದಾರೆ. ಸೊ ಹಿಂಗೆ ಸ್ಟೆಪ್ ಇಳಿದು ಇದು ನೋಡಿದ್ರೆ ತುಂಬ ಸ್ಟೆಪ್ ಜಾಸ್ತಿ ಇದೆ. ಆ ಕಡೆ ಹೋದ್ರೆ ನಮಗೆ ತುಂಬ ಕಮ್ಮಿ ಆಗುತ್ತೆ ಸ್ಟೆಪ್. ಈಗ ನೀರು ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕಂದರೆ ಬಿಸಿಲಲ್ವಾ, ಸಿಕ್ಕಾಪಟ್ಟೆ ಬಿಸಿಲು ಈ ಸಲಿಂತೂ ನೀರೆಲ್ಲ ಫುಲ್ಲು ಡ್ರೈ ಆಗಿ ಹೋಗಿದೆ. ನೋಡ್ಬೇಕು ಎಷ್ಟು ನೀರಿದೆ ಅಂತ. ನೋಡಿ ಹಿಂಗೂ ಹೋಗ್ಬೋದು. ಸೊ ಇದು ಆಗುತ್ತೆ, ಇಲ್ಲ ಹಿಂಗೂ ಹೋಗ್ಬೋದು. ಸೊ ನಾವು ಇಲ್ಲಿಂದ ಹೋಗೋಣ. ನೀರೆಲ್ಲ ಫುಲ್ ಡ್ರೈ ಆಗಿ ಹೋಗಿದೆ. ಸೊ ಈ ಬಿಸಿಲಿಗೆ ಯಾವುದೇ ನೀರು ನಿಲ್ಲಲ್ಲ, ಅಷ್ಟೊಂದು ಬಿಸಿಲಿಗ ಸಿಕ್ಕಾಪಟ್ಟೆ ಬಿಸಿಲು. ಫೋಟೋಶೂಟ್. Wow, amazing. ವಾವ್, ಪ್ಲೇಸ್ ನೋಡಿ ಸೂಪರ್ ಆಗಿದೆ. ಗ್ರೀನರಿ ಪ್ಲೇಸು. ನೀರಿದ್ರಂತೂ ಹೇಳದೆ ಬೇಡ. ನೋಡಿ ಒಳ್ಳೆ ಗುಹೆ ಒಳಗೆ ನೋಡಿ, ಸುರಂಗ ಮಾರ್ಗ.
ಎಲ್ಲರೂ ಬಂಡಕ ಗೈಸ್ ಇದು ನೋಡಿ, ನಾವು ಇಳಿಯುವಾಗ ಲೆಫ್ಟಿಗಿತ್ತಲ್ಲ, ಇಲ್ಲಾದರೆ ಅಷ್ಟು ಸ್ಟೆಪ್ಸ್ ಇಲ್ಲ, ಬೇಗ ಕೆಳಗಿಳಿಬೋದು. ಸೊ ಇಲ್ಲಿ ತುಂಬ ನೀರು ಇರುತ್ತೆ. ಈ ಸಲ ಬಿಸಿಲಾಗಿರೋದ್ರಿಂದ ಫುಲ್ ಡ್ರೈ ಆಗಿದೆ. ಇಲ್ಲಾಂದರೆ ಇಲ್ಲಿ ನಾವು ಇಳಿತೀವಲ್ಲ, ಇಲ್ಲೆಲ್ಲ ಫುಲ್ ನೀರು ಇರುತ್ತೆ ನೋಡಿ. ಇಲ್ಲಿ ಕಾಣ್ತಿದೆ ನೋಡಿ, ಈ ಬಂಡೆಕಲ್ಲಿದ್ದಾರೆ ಈ ಕಡೆ, ಇಲ್ಲೆಲ್ಲ ಫುಲ್ ನೀರು ಇರುತ್ತೆ. ನಾವು ಹೋಗೋಕ್ಕಾಗಲ್ಲ ಕಡೆ, ಅಷ್ಟು ನೀರು ಬರುತ್ತೆ. ಈಗ ನೋಡಿದ್ರೆ ಫುಲ್ ಡ್ರೈ ಆಗಿದೆ, ನೀರೇ ಇಲ್ಲ ಗೈಸ್. ಈಗ ಈ ಬಿಸಿಲಿಗೆ ಫುಲ್ ಡ್ರೈ ಆಗೋಗಿದೆ. ಬೇರೆ ಟೈಮಲ್ಲಾದರೆ ಇಲ್ಲಿ ಫುಲ್ ನೀರು ಇರುತ್ತೆ, ನಡ್ಕೊಂಡು ಹೋಗೋಲ್ಲ. ಈ ಅಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ಫುಲ್ ನೀರು ಇರುತ್ತೆ. ಈಗೇನಿದ್ರು ಒಂದು ಮೀನು ಹಿಡಿಬೋದು ಅಷ್ಟೇ, ಹೋಗಿ ಸ್ನಾನ ಮಾಡೋಕ್ಕಂತೂ ಆಗಲ್ಲ, ನೀರೇ ಇಲ್ಲ ನೋಡಿ ಗೈಸ್. ಇದೆ ಹಬ್ಬಿ ಫಾಲ್ಸ್. ಇಲ್ಲೆಲ್ಲ ಆನ್ಬಲ್ ಫಾಲ್ಸ್ ಅಂತ ಹೇಳ್ತಾರೆ ನೋಡಿ. ಇಷ್ಟು ನೀರಿದೆ, ಇಲ್ಲ ಅಂದರೆ ಅಲ್ಲಿ ಮೇಲಿಂದ ಹೆವಿ ನೀರು ಬರ್ತಾ ಇರುತ್ತೆ. ಈಗ ಸಾಕು, ಒಂದು ನಾರ್ಮಲ್ ಆಗಿ ಮಕ್ಕಳೆಲ್ಲ ಆಟ ಆಡ್ಬೋದು, ಅದು ನಮಗೆಲ್ಲ ಆಗಲ್ಲ, ಅಷ್ಟು ಚೆನ್ನಾಗಿಲ್ಲ ನೀರೀಗ ಗೈಸ್. ಈಗ ಮಕ್ಕಳಿಗೆ ಚೆನ್ನಾಗಿದೆ ಆಟ ಆಡೋಕ್ಕೆ, ಯಾಕಂದರೆ ನೀರು ಕಮ್ಮಿ ಇದೆ ಮತ್ತು ಮೇಲಿಂದ ಫೋರ್ಸಾಗಿ ಬೀಳೋಲ್ಲ. ನಮಗಾದರೆ ಈ ವಿಂಟರ್ ಟೈಮು ಹಾಗೆ ಮಾನ್ಸೂನ್ ಟೈಮಲ್ಲಾದರೆ ಒಳ್ಳೆ ನೀರು ಇರುತ್ತೆ, ಚೆನ್ನಾಗಿ ಆಟ ಆಡ್ಬೋದು. ಮತ್ತು ಮೇಲಿಂದ ಫೋರ್ಸಾಗಿ ಬರುತ್ತಲ್ಲ, ಒಳ್ಳೆ ಪ್ಲೇಸ್ ಮಾತ್ರ. ನಮಗೆ ನಿಯರ್ ಆಗುತ್ತೆ ಫಾಲ್ಸ್ ಇದು, ನಾವು ಬರ್ತಿರ್ತೀವಿ ಆಗಾಗ. ಆದರೆ ಈಗ ನೀರು ಕಮ್ಮಿ ಇದೆ ಅಷ್ಟೇ, ಒಳ್ಳೆ ಪ್ಲೇಸ್ ಮಾತ್ರ ಗೈಸ್. ಇದು ನೋಡಿ ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿ ಫಿಶಿಂಗ್. ಇದು ಬಂದಿದ್ದಕ್ಕೆ ಇದಾದ್ರು ಮಾಡೋಣ ಅಂತ. ಸ್ನಾನ ಮಾಡೋಕ್ಕಂತೂ ಆಗಿಲ್ಲ, ನೀರು ಕಮ್ಮಿ ಇದೆ. ಸೊ ಫಿಶಿಂಗಲ್ಲಿ ಮಾಡ್ಕೊಂಡು ಹೋಗೋಣ ಅಂತ. ಅದು ಏನು ತಂದಿಲ್ಲ, ಲಾಸ್ಟ್ ನನ್ನ ಹ್ಯಾಟೇ ಗತಿ. ಗೈಸ್, ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಒಂದು ಸರ್ಪ್ರೈಸ್ ಪಾರ್ಟಿ ಇದೆ ಅಂತ ಹೇಳಿದ್ದೀನಿ ನಿಮಗೆ. ಇಬ್ಬರು ಕಪಲ್ಸಿಂದು ಆ್ಯನಿವರ್ಸರಿ ಅಂತ. ಅದು ಕಪಲ್ಸ್ ಯಾರಂದರೆ ನಮ್ಮ ಮಾಮ್ ಆ್ಯಂಡ್ ಡ್ಯಾಡ್. ಸೊ ಅವರಿಗೆ ಪಾರ್ಟಿ ಕೊಡ್ತಾಯಿದ್ದೀವಿ. ಸೊ ನೋಡೋಣ ಹೆಂಗಿದೆ ಅಂತ. ಅದನ್ನ ಬ್ಯಾಕ್ಗ್ರೌಂಡ್ ಕಾಣೋದಿಲ್ಲ. ಆಪನ ಮೀಡೆಲ್ಲ ಗಲೀಜಾಕ್ಯರಿ ஒரு செகண்ட் டைம் நிக்கணும். இப்ப ನೋಡ್ಕ್ರ ಹೊಡ್ಕೊಡ್ಸ ಹಳೆ ಕಾಲ ಮಿಂಚಿನ ಬರ್ತದೆ ಸಾಮಾನು ಹಾಕಿದೆ. ನೋಕಿಪ್ಪ ಜಾಲಿ ಉಂಟು.